ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ಉಜ್ವಲ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಅಂದರೆ ಉಚಿತವಾಗಿ ಗ್ಯಾಸ್ ಸ್ಟವ್ ಸಿಲಿಂಡರನ್ನು ಕೊಡ್ತಾರೆ ಸ್ನೇಹಿತರೆ. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ. ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದ್ರೆ ಮತ್ತೆ ನೀವು ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಹಾಗಾಗಿ ಈ ಒಂದು ಉಜ್ವಲ ಸ್ಕೀಮ್ಗೆ ಅರ್ಜಿ ಸಲ್ಲಿಸಿದಂಥವ್ರ ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ತೀನಿ. ಅದೇ ರೀತಿಯಾಗಿ ಇನ್ನೂ ಯಾರೆಲ್ಲ ಉಜ್ವಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಲ್ವೋ ಅಂಥವರು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ಇನ್ನೂ ಕೊನೆಯ ದಿನಾಂಕ ನಿಗದಿಪಡಿಸಿಲ್ಲ. ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳು ಇರಬೇಕಪ್ಪ ಅಂತಂದರೆ ನಿಮ್ಮದು ರೇಷನ್ ಕಾರ್ಡ್ ಇರಬೇಕಾಗುತ್ತೆ, 18 ವರ್ಷ ಮೇಲೆ ಇರ್ತಕ್ಕಂಥವರ ಎಲ್ಲರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ ಯಾರ ಹೆಸರಲ್ಲಿ ಅರ್ಜಿಯನ್ನು ಸಲ್ಲಿಸ್ತೀರಾ ಅವರ ಒಂದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಬುಕ್ಕು, ನಂತರ 18 ವರ್ಷದ ಮೇಲೆ ಇರ್ತಕ್ಕಂಥ ಎಲ್ಲರ ಆಧಾರ್ ಕಾರ್ಡ್ ಇದ್ದರೆ ಸಾಕು PM ಉಜ್ವಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಕೋಬಹುದಾಗಿರುತ್ತೆ. ಇನ್ನು ಎಲ್ಲಿ ಅರ್ಜಿಯನ್ನು ಸಲ್ಲಿಸೋದಪ್ಪ ಅಂತ ಅಂದರೆ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಸೈಬರ್ ಸೆಂಟರ್ಗೆ ಎತ್ಕೊಂಡೋದ್ರೆ ಅವರು ಅರ್ಜಿಯನ್ನು ಸಲ್ಲಿಸಿ ಒಂದು ಅಕ್ಲಾರ್ಜ್ಮೆಂಟನ್ನು ಕೊಡ್ತಾರೆ ಸ್ನೇಹಿತರೆ. ಆ ಅಕ್ಲಾರ್ಜ್ಮೆಂಟ್ ಜೊತೆ ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಬುಕ್ಕು, ರೇಷನ್ ಕಾರ್ಡು, ಅರ್ಜಿದಾರರ 2 ಫೋಟೋವನ್ನು ಅಟ್ಯಾಚ್ ಮಾಡಿ ನೀವು ನಿಮ್ಮ ಗ್ಯಾಸ್ ಏಜೆನ್ಸಿಯಲ್ಲಿ ಕೊಟ್ಟರೆ 1 or 2 ಮಂತ್ ಒಳಗಡೆ ನಿಮಗೆ ಉಚಿತವಾಗಿ ಗ್ಯಾಸ್ ಸ್ಟವ್ ಸಿಲಿಂಡರ್ ಬರುತ್ತೆ. ಅದೇ ರೀತಿಯಾಗಿ ಇದರಲ್ಲಿ ತಗೊಂಡಂಥವ್ರಿಗೆ ಸಬ್ಸಿಡಿ ಸಹ ಸಿಗುತ್ತೆ ಸ್ನೇಹಿತರೆ. ಬೇರೆಯವರು 950 ರೂಪಾಯಿ ಕೊಟ್ಟು ಗ್ಯಾಸನ್ನು ಖರೀದಿ ಮಾಡಬೇಕಾಗುತ್ತೆ. ಇದರಲ್ಲಿ 550ಗೆ ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ. ಹಾಗಾಗಿ ಯಾರೆಲ್ಲ ಇನ್ನೂ ಉಜ್ವಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಲ್ವೋ ಅಂಥವರು ಅರ್ಜಿಯನ್ನು ಸಲ್ಲಿಸಿ. ಅದೇ ರೀತಿಯಾಗಿ ಈಗಾಗಲೇ ಅರ್ಜಿ ಸಲ್ಲಿಸಿದಂಥವರು ಅರ್ಜಿ ಸ್ಟೇಟಸನ್ನು, ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ PM ಉಜ್ವಲ 2.0 ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಕೊಡಿ ಸ್ನೇಹಿತರೆ. ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನೀವು ಉಜ್ವಲ 2.0 ಕನೆಕ್ಷನ್ ಅಂತ ಬರುತ್ತೆ. ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆ ನೋಡಿ, ಅದ್ರ ಮೇಲೆ ಆದರೂ ಕ್ಲಿಕ್ ಮಾಡಿ, ಅಥವಾ ಸ್ಕ್ರಾಲ್ ಡೌನ್ ಮಾಡಿಕೊಂಡು ಆನ್ಲೈನ್ ಪೋರ್ಟಲ್ ಅಂತಿದೆ ನೋಡಿ, ಅದ್ರ ಮೇಲೆ ಆದ್ರೂ ನೀವು ಕ್ಲಿಕ್ ಮಾಡ್ಕೋಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ನೀವು ಇಂಡಿಯನ್ದಾದ್ರೂ ನೋಡ್ಬೋದು, ಭಾರತ್ ಆದರೂ ನೋಡ್ಬೋದು, HP ಗ್ಯಾಸ್ದಾದ್ರೂ ನೋಡ್ಕೋಬೋದು ಸ್ನೇಹಿತರೆ. ಅಪ್ಲಿಕೇಶನ್ ಸ್ಟೇಟಸ್ಸು ನೀವು ಯಾವುದಕ್ಕೆ ಸಲ್ಲಿಸಿರ್ತೀರ ಅವು 3 ಸಹ ಚೆಕ್ ಮಾಡ್ಕೋಬೋದು. ಏನಾಗಿದೆ, ಅಪ್ರೂವಲ್ ಆಗಿದೆ, ರಿಜೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ 3 ಏಜೆನ್ಸಿ ಅವರು ಸಹ ಉಚಿತವಾಗಿ ಗ್ಯಾಸ್ ಸ್ಟವ್ ಸಿಲಿಂಡರನ್ನು ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಬಿಟ್ಟಿದ್ದಾರೆ. ಸೊ ನೀವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಗೊತ್ತಿಲ್ಲ ಅಂತ ಅಂದರೆ ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಅದು ನೋಡಿಕೊಂಡು ನೀವು ನಿಮ್ಮ ಮೊಬೈಲ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸ್ಕೋಬೋದಾಗಿರುತ್ತೆ. ಆ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಕೊಟ್ಟಿದ್ದೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಜಿ ಸ್ಟೇಟಸನ್ನು ತೋರಿಸ್ತಾ ಇದ್ದೀನಿ. ಸೊ ನಾನು ಈಗ ಇಂಡಿಯನ್ ಗ್ಯಾಸ್ದು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅವ್ರದ್ದು ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ತಿಳಿಸ್ತೀನಿ ಸ್ನೇಹಿತರೆ. ನಿಮಗೆ HP ಭಾರತ್ ಬೇಕು ಅಂತ ಅಂದರೆ, ನಿಮಗೆ HP ಭಾರತ್ ಬಗ್ಗೆ ಅರ್ಜಿ ಸ್ಟೇಟಸನ್ನು ಯಾವ ರೀತಿ ತಿಳ್ಕೊಳ್ಳೋದು ಗೊತ್ತಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ, ಅದಕ್ಕೆ ಸಪ್ರೇಟಾಗಿ ವಿಡಿಯೋವನ್ನು ಮಾಡ್ತೀನಿ ಸ್ನೇಹಿತರೆ. ಸೊ ನಾನು ಇಲ್ಲಿ ಇಂಧನೆ ಅಂತಿದೆ ನೋಡಿ, ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಎಂಟರ್ ಮೊಬೈಲ್ ನಂಬರ್ ಅಂತಿದೆ ನೋಡಿ. ಅರ್ಜಿ ಸಲ್ಲಿಸುವಾಗ ಯಾವ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಾ ಆ ಒಂದು ಮೊಬೈಲ್ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಪಾಸ್ವರ್ಡನ್ನು ಸಹ ಎಂಟ್ರಿ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಪಾಸ್ವರ್ಡ್ ಏನಾದರೂ ಮರ್ತೋಗಿದ್ರೆ ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಮಾಡಿ ಕಂಟಿನ್ಯೂ ಅಂತ ಕೊಟ್ಟರೆ ಎಂಟರ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಸೊ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಅಂದರೆ ಒಂದು ಸ್ಟೆಪ್ಪು ಬ್ಯಾಕ್ ಬನ್ನಿ. ಇಲ್ಲಿ ಮೊಬೈಲ್ ನಂಬರನ್ನು ಕೇಳುತ್ತೆ. ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ OTP ಹೋಗುತ್ತೆ. ರಿಜಿಸ್ಟರ್ ಆಗಿರತಕ್ಕಂಥ ಮೊಬೈಲ್ ನಂಬರ್ಗೆ 4 ನಂಬರ್ OTP ಹೋಗುತ್ತೆ. ಅಂದರೆ ಗ್ಯಾಸ್ಗೆ ಅಪ್ಲೈ ಮಾಡುವಾಗ ಯಾವ ನಂಬರ್ ಕೊಟ್ಟಿರ್ತೀರೋ ಇಲ್ಲೂ ಸಹ ಅದೇ ಮೊಬೈಲ್ ನಂಬರನ್ನು ಕೊಟ್ಟು ಸೆಂಡ್ OTP ಅಂತ ಕೊಟ್ಟರೆ 4 ನಂಬರ್ OTP ಬರುತ್ತೆ. ಆ ಒಂದು OTPನ ಆ ಬಾಕ್ಸಲ್ಲಿ ಹಾಕ್ಬಿಟ್ಟು ವೆರಿಫೈ ಅಂತ ಕೊಡಬೇಕಾಗುತ್ತೆ. ವೆರಿಫೈ ಅಂತ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನ್ಯೂ ಪಾಸ್ವರ್ಡ್ ಅಂತಿದೆ ನೋಡಿ, ಅಲ್ಲಿ ABCD @ 1 2 3 4 ಆಗಿರ್ಬೋದು, ಅಥವಾ ನಿಮ್ಮ ಹೆಸರು ಸ್ಪೆಷಲ್ ಕ್ಯಾರೆಕ್ಟ್ರು ನಂಬರ್ ಇರಬೇಕಾಗುತ್ತೆ. ಟೋಟಲ್ 8 ಮೇಲೆ ಇರಬೇಕಾಗುತ್ತೆ. ಸೊ ನಿಮ್ಮ ಹೆಸರು @ 1 2 3 4 ಅಥವಾ ಲಾಸ್ಟ್ 4 ಮೊಬೈಲ್ ನಂಬರ್ ಏನಾದರೂ ನಿಮಗೆ ನೆನಪಿರ್ತಕ್ಕಂಥದ್ದನ್ನು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನ್ಯೂ ಪಾಸ್ವರ್ಡ್ ಹತ್ರ ಹಾಕಿ ನಂತರ ಅದ್ರ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ಅಂತಿದೆ ನೋಡಿ ಸ್ನೇಹಿತರೆ. ಮೇಲೆಗಡೆ ಏನು ಪಾಸ್ವರ್ಡನ್ನು ಹಾಕ್ತೀರಾ ಕೆಳಗಡೆ ಅದೇ ಪಾಸ್ವರ್ಡನ್ನು ಹಾಕ್ಬಿಟ್ಟು ಸಬ್ಮಿಟ್ ಅಂತಿದೆ ನೋಡಿ ಸ್ನೇಹಿತರೆ. ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟರೆ
ಈ ರೀತಿಯಾಗಿ ಸಕ್ಸಸ್ ಅಂತ ಬರುತ್ತೆ. ಯುವರ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಚೇಂಜ್ಡ್ ಅಂತ ಬರುತ್ತೆ. ಕ್ಲಿಕ್ ಹಿಯರ್ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಅಂದರೆ ಹೊಸ ಗ್ಯಾಸ್ಗೆ ಅಪ್ಲೈ ಮಾಡೋಗಿ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಒಂದು ಮೊಬೈಲ್ ನಂಬರನ್ನು ಹಾಕಿ, ಈಗ ಪಾಸ್ವರ್ಡ್ ಏನು ನೀವು ಕ್ರಿಯೇಟ್ ಮಾಡಿರ್ತೀರೋ ಆ ಒಂದು ಪಾಸ್ವರ್ಡನ್ನು ಹಾಕಿ ಐ ಆಮ್ ನಾಟ್ ರೋಬೋಟ್ ಅನ್ನೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ಲಾಗಿನ್ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಲಾಗಿನ್ ಆಗುತ್ತೆ. ಲೆಫ್ಟ್ ಸೈಡಲ್ಲಿ LPG ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ 4 ಆಪ್ಷನ್ ತೋರಿಸುತ್ತೆ. ಸಬ್ಮಿಟೆಡ್ ಟು ಡಿಸ್ಟ್ರಿಬ್ಯೂಟರ್ ಅಂತಿದೆ ನೋಡಿ ಸ್ನೇಹಿತರೆ. ನೀವು ಅಪ್ಲೈ ಮಾಡಿದಾಗ ನಿಮ್ಮ ಒಂದು ಡೀಟೇಲ್ಸು ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ಸೆಂಡ್ ಆಗಿರುತ್ತೆ. ಅಂದರೆ ನೀವು ನಿಮ್ಮ ಊರಿನ ಹತ್ತಿರದಲ್ಲಿ ಯಾವ ಗ್ಯಾಸ್ ಏಜೆನ್ಸಿಗೆ ಅರ್ಜಿ ಸಲ್ಲಿಸಿರ್ತೀರೋ ಆ ಒಂದು ಅಪ್ಲಿಕೇಶನ್ನು ಅವ್ರಿಗೆ ಸಬ್ಮಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲೇನಾದ್ರೂ ನಿಮ್ಮದು ಸಬ್ಮಿಟ್ ಆಗಿಲ್ಲ ಅಂತ ಅಂದರೆ ಅದ್ರ ಮೇಲೆ ರೈಟ್ ಮಾರ್ಕ್ ಬಂದಿರೋದಿಲ್ಲ. ಸೊ ಅದಾದಮೇಲೆ ಎರಡನೇ ಆಪ್ಷನ್ ಬಂದ್ಬಿಟ್ಟು ರೆಡಿ ಫಾರ್ LPG ಕನೆಕ್ಷನ್ ಅಂತಿದೆ ನೋಡಿ. ನೀವು ನಿಮ್ಮ ಒಂದು ದಾಖಲಾತಿಗಳನ್ನು ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡಿದರೆ ಅದ್ರ ಮೇಲೆ ರೈಟ್ ಮಾರ್ಕ್ ಬರುತ್ತೆ ಎರಡನೇ ಬಾಕ್ಸ್ ಮೇಲೆ. ಒಂದು ವೇಳೆ ನೀವು ಅಪ್ಲೋಡ್ ಮಾಡಿಲ್ಲ, ಬರೀ ಅರ್ಜಿ ಸಲ್ಲಿಸಿ ಇರ್ತೀರ ಅಂದ್ಕೊಳ್ಳಿ, ಆಗ ನೀವು ನಿಮ್ಮ ದಾಖಲಾತಿಗಳನ್ನು ಎತ್ಕೊಂಡೋಗಿ ಅವ್ರಿಗೆ ಕೊಟ್ಟರೆ ಅವರು ನಿಮ್ಮ ದಾಖಲಾತಿಗಳನ್ನು ವೆರಿಫೈ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾರೆ. ಆಗ ಎರಡನೇ ಮಾರ್ಕು ರೈಟ್ ಬರುತ್ತೆ. ಎರಡನೇದು ಇದೆ ನೋಡಿ, ರೆಡಿ ಫಾರ್ LPG ಕನೆಕ್ಷನ್ ಅಂತ ಹೇಳ್ಬಿಟ್ಟು, ಅದು ರೈಟ್ ಮಾರ್ಕ್ ಬರುತ್ತೆ. ಅವರು ಅಪ್ಲೋಡ್ ಮಾಡಿದ ನಂತರ ಗ್ಯಾಸ್ ಏಜೆನ್ಸಿ ಅವರು ನಿಮ್ಮ ಡಾಕ್ಯುಮೆಂಟು ವೆರಿಫೈ ಮಾಡಿ ಅಪ್ಲೋಡ್ ಮಾಡಿದ ನಂತರ ಎರಡನೇ ಆಪ್ಷನ್ ಸಹ ರೈಟ್ ಮಾರ್ಕ್ ಬರುತ್ತೆ. ಇನ್ನು ಮೂರನೇ ಆಪ್ಷನ್ ಬಂದ್ಬಿಟ್ಟು ಸಬ್ಸ್ಕ್ರಿಪ್ಷನ್ ವೋಚರ್ ಜನರೇಟೆಡ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಗ್ಯಾಸು ಉಚಿತವಾಗಿ ಕೊಡೋದಕ್ಕೆ ಅಪ್ರೂವಲ್ ಆಗಿದೆ ಅಂತ ಹೇಳ್ಬಿಟ್ಟು, ಗ್ಯಾಸ್ ಸ್ಟವ್, ಸಿಲಿಂಡರು, ಲೈಟರು ಕೊಡೋದಕ್ಕೆ ಅಪ್ರೂವಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅಪ್ರೂವಲ್ ಆದಮೇಲೆ ಅದು ಸಹ ರೈಟ್ ಮಾರ್ಕ್ ಬರುತ್ತೆ. ಸೊ ಮೂರನೇ ಆಪ್ಷನ್ ಬಂದಾಗ ಮಾತ್ರ ನಿಮಗೆ ಗ್ಯಾಸು ಬಂದಿದೆ ಅಂತ ಹೇಳ್ಬಿಟ್ಟು ಅರ್ಥ ಸ್ನೇಹಿತರೆ. ಸೊ ಅದಾದಮೇಲೆ ನಿಮಗೆ ಗ್ಯಾಸ್ ಏಜೆನ್ಸಿ ಅವರು, ಅಂದರೆ ನಿಮ್ಮ ಹತ್ತಿರದಲ್ಲಿ ಯಾವ ಗ್ಯಾಸ್ ಏಜೆನ್ಸಿಗೆ ಅರ್ಜಿ ಸಲ್ಲಿಸಿರ್ತೀರ ಅವರು ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ಮುಖಾಂತರ ಸಿಲಿಂಡರನ್ನು ಬುಕ್ ಮಾಡಿಕೊಡ್ತಾರೆ ಸ್ನೇಹಿತರೆ, ಅಥವಾ ಬುಕ್ ಮಾಡೋಕ್ಕೆ ಹೇಳ್ತಾರೆ, ರಿಜಿಸ್ಟರ್ ಮಾಡ್ತಾರೆ ನಿಮ್ಮ ಒಂದು ಡೀಟೇಲ್ ಎಲ್ಲ. ಆಗ ನಿಮಗೆ ಉಚಿತವಾಗಿ ಗ್ಯಾಸ್ ಸ್ಟವ್, ಸಿಲಿಂಡರು ಅಂದರೆ ಫಿಲ್ ಆಗಿರ್ತಕ್ಕಂಥ ಸಿಲಿಂಡರು ಬರುತ್ತೆ. ಅವರು ನಿಮಗೆ ಅದನ್ನು ಡಿಸ್ಟ್ರಿಬ್ಯೂಟರ್ ಮಾಡ್ತಾರೆ. ಮೂರು ಸಹ ನಿಮಗೆ ರೈಟ್ ಮಾರ್ಕ್ ಬಂದರೆ 100% ನಿಮಗೆ ಗ್ಯಾಸ್ ಸ್ಟವ್, ಸಿಲಿಂಡರ್ ಉಚಿತವಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಲಾಸ್ಟ್ನೇದು ಬಂದುಬಿಟ್ಟು ಸಿಲಿಂಡರ್ ಬುಕ್ ಕೂಡ ಅಂತಿದೆ ನೋಡಿ, ಅದು ಆಟೋಮೆಟಿಕ್ಕಾಗಿ ಅದು ಬುಕ್ ಆಗೋಗುತ್ತೆ, ಅಥವಾ ಅವರು ನಿಮಗೆ ಫೋನ್ ಮಾಡಿ ಕರೆಸಿದಾಗ ಆಟೋಮೆಟಿಕ್ ಬುಕ್ ಮಾಡಿಕೊಡ್ತಾರೆ. ನಂತರ ನೀವು ನಿಮ್ಮ ಮೊಬೈಲ್ ಮುಖಾಂತರ ಬುಕ್ ಮಾಡಿ ಸಿಲಿಂಡರನ್ನು ತಗೋಬಹುದು. ಈ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ಸು ಏನಾಗಿದೆ, ರಿಜೆಕ್ಟ್ ಆಗಿದೆಯಾ, ಪೆಂಡಿಂಗಲ್ಲಿದೆಯಾ, ಪ್ರೊಸೆಸಿಂಗಲ್ಲಿದೆಯಾ, ಅಪ್ರೂವಲ್ ಆಗಿದೆಯಾ ಅಂತ ತಿಳ್ಕೊಬೋದು. ಅದೇ ರೀತಿಯಾಗಿ ನಿಮಗೆ ಭರತ್ HP ಅಪ್ಲಿಕೇಶನ್ ಸ್ಟೇಟಸ್ನ ಯಾವ ರೀತಿ ನೋಡೋದು ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಅರ್ಜಿ ಸಲ್ಲಿಸೋದು ಹೇಗೆ ಅಂತಲೂ ಸಹ ಆಲ್ರೆಡಿ ವಿಡಿಯೋ ಇದೆ, ಅದು ಸಹ ಒಂದ್ಸರಿ ನೋಡಿ. ನಿಮ್ಗೆ ಏನೇ ಡೌಟ್ ಇದ್ರೂ ಸಹ ಕಮೆಂಟ್ ಮಾಡಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಮಾಡೋ ವಿಡಿಯೋ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ. ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.